ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ. ನಮ್ಮ ಬಿರಿಯಾನಿ ಕುಕ್ ಮಾಡೋ ಶೆಫ್ ಮಟನ್ ತೊಳಿತಾ ಇದ್ದಾರೆ. ಕರು ತಿನ್ಬಿಡುತ್ತೆ. ಹಂಗೆ ಇರಲ್ಲ ಲ್ಯಾಕಿ ಕೂಡ ಟಾಪ್ ನಾಚ್. ಇಷ್ಟೊತ್ತಿಗಿಂತ ಹೇಳುತ್ತೆ ಒಂಥರ, ಈಗ ಒಂಥರ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ಲು, ಭಾನುವಾರ ಸ್ಪೆಷಲ್ಲು ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ ಪಾವನ ವೆಂಕಟೇಶ್ ಅವರು. ಸೊ ಕ್ಯಾಮ್ರಾ ಮ್ಯಾನ್ ಬಂದು ಸುರಕ್ಷಾ. ನೆಕ್ಸ್ಟ್ ಕಂಟಿನ್ಯೂ ಟು ಕಿಚನ್. ಇವರೇ ನೋಡಿ ನಮ್ಮ ಬಿರಿಯಾನಿ ಕುಕ್ ಮಾಡೋ ಶೆಫ್. ಶೆಫ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್, ನಾನು ಮಾಡಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವಾಗಲೂ ಪಪ್ಪ ಮಾಡ್ಕೊಡೋದೇ ತಿಂತಿದ್ವಲ್ಲ, ಇವತ್ತು ಅವರಿಗೆ ನಾನು ಮಾಡ್ಕೊಡೋಣ ಅಂತ. ಆದರೆ ಮಟನ್ ಸಾರೆಲ್ಲ ಪಪ್ಪನೇ ಮಾಡೋದು, ಯಾಕೆಂದ್ರೆ ಅವ್ರ ಟೇಸ್ಟ್ ನಾವು ಮೀರ್ಸಕ್ಕಾಗಲ್ಲ ಅಂತ. ಎಲ್ರಿಗೂ ಅವ್ರು ಮಾಡೋದೇ ಇಷ್ಟ, ಅದಕ್ಕೋಸ್ಕರ. ಬಿರಿಯಾನಿ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಕನ್ವೀನ್ ಮಲಗಿಸ್ಬಿಟ್ಟು ಬಾ ಅಂತ ಹೇಳಿದ್ರು, ನಾನು ಜೊತೆಲಿ ಒಂದು ರೌಂಡ್ ಮಲಗಿದ್ದು ಬಂದೆ. ರೆಡಿ ಮಾಡ್ತಾ ಇದ್ದಾರೆ ಚಿಕನ್. ಪಪ್ಪ ಮಟನ್ನು ತೊಳಿತಾ ಇದ್ದಾರೆ. ನೀ ಏನು ಮಾಡ್ತಾ ಇದೀಯಾ ಇರಪ್ಪು ಅಂತ ನಾನು ಚೆಕ್ ಮಾಡಿ ಬಂದಿದ್ದೆ. ಬಿರಿಯಾನಿ ನಾನು ಮಾಡ್ತಾ ಇದ್ದೀನಿ ಇವತ್ತು. ಹಿಂಗಾಗುತ್ತೋ ಗೊತ್ತಿಲ್ಲ, ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಜೊತೆಲಿ ಅಕ್ಕನೂ ತಿನ್ಬಿಡುತ್ತೆ. ನಾನು ಹಂಗೆ ಇರಲ್ಲ, ಆಯಿಲ್ ಹಾಕಿದ್ದಾರೆ, ಸ್ಪೈಸಸ್ ಎಲ್ಲ ಹಾಕ್ತಿದ್ದೀನಿ. ನಾನಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ಆಮೇಲೆ ಯಾವ ವಿಡಿಯೋಗೂ ಲೈಕ್ಸೇ ಬರಲ್ಲ, ಇದ್ರೆ ಒಳ್ಳೆ ವ್ಯೂಸ್ ಬರುತ್ತೆ. ಸೊ ಇದರಲ್ಲಿ ಕೊತ್ತಂಬರಿ, ಮೆಣಸಿನಕಾಯಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಅಷ್ಟೇ ಹಾಕಿರೋದು. ಸ್ಪೈಸಸ್ ಎಲ್ಲ ಇಲ್ಲ ಹಾಕಿದೀವಲ್ಲ, ಸೊ ಹಾಗಾಗಿ ಅದಕ್ಕೇನು ಹಾಕಿಲ್ಲ. ಇವಾಗ ಇಲ್ಲಿ ಟೊಮೊಟೊ ಮಟನ್ ಎಲ್ಲ ಪಪ್ಪ ರೆಸಿಪಿ ಹೇಳ್ತಾರೆ. ನಮ್ದು ಚಿಕನ್ ಬಿರಿಯಾನಿ ಜೊತೆ ಲ್ಯಾಕಿ ಕೂಡ ಮಾಡ್ತಾ ಇದ್ದೀವಿ. ಪಪ್ಪ ಮಾಡುತ್ತೆ ಲ್ಯಾಕಿ. ಮಟನ್ ಸಾಂಬಾರಿಗೆ ಪಪ್ಪ ಇದು ಹಾಕ್ತಾ ಇದ್ದಾರೆ. ಏಲಕ್ಕಿ ತಗೋಬೇಕಾಗ್ತದೆ, ಅಲ್ಲಿ ಇಟ್ಬಿಟ್ಟು ಅಲ್ಲೇ ಡಬ್ಬ ಕೂಡ ಮಾಡ್ಬಿಟ್ಟು ಉಳ್ಳಗಡ್ಡೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಅಲ್ಲೇ ಇಟ್ಟಿದ್ದೀನಿ. ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಆಹಾ ಘಮ ಘಮ ಅನ್ನೋ ಮಟನ್ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಸಾಕು ಕೊತ್ತಂಬರಿ ಮಿಕ್ಸಿಗೆ ಹಾಕಿ ಡ್ರರ್ ಅನ್ಸ್ಬಿಡೋದು. ಈಗ ನೀರು ಹಾಕೋದ್ ಬೇಡ, ಡ್ರರ್ ಅನ್ಸ್ಬಿಡೋದು. ನೀರು ಬಿಟ್ಟಿದೆ. ಸೊ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ. ಅಕ್ಕಿ ಮಿಕ್ಸ್ ಮಾಡಬೇಕು ಅಷ್ಟೇನಾ ಅಕ್ಕ? ಸಾಂಬಾರ್ ಪುಡಿ ಹಾಕ್ಬೇಕು ಕಣೆ, ಮನೇಲಿ ಮಾಡಿರೋದು. ಮತ್ತೆ ಬೇಗ ಬೇಗ ಹೇಳ್ಬೇಕು. ಬೇಗ ಆಗೋದು ನಾವು ಹೇಳೋದು. ನಾವು ಕ್ಯಾಮ್ರಾಮನ್ ತುಂಬಾ ಬ್ಯುಸಿ ಇರ್ತೀವಿ, ಗೊತ್ತಾಗಲ್ವಾ? ಸಾಂಬಾರ್ ಪುಡಿ ಇದ್ರಲ್ಲಿ ಒಂದು ಸ್ಪೂನು ಮತ್ತೆ ಸ್ವಲ್ಪ ಹಾಕ್ತೇವೆ. ಅಕ್ಕಿ ಹಾಕ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಏನ್ ಮಾಡಬೇಕು ಗೊತ್ತಿಲ್ಲ. ಏನೂ ಇಲ್ಲ, ಲೆಮನ್ ಹಾಕಿ ಸ್ವಲ್ಪ ಮುಚ್ಚಿಟ್ಬಿಡೋದು ಅಷ್ಟೇ, ವಿಸಲ್ ಬರುತ್ತೆ ಅಂತ. ಗಂಟೆಣ್ಣು ತೊಳ್ದಾ? ಚೆನ್ನಾಗೈತಾ? ಇಲ್ಲ ಅವ್ಳು ತಿನ್ನೋಲ್ಲ. ನೀವು ಫ್ರೂಟ್ಸ್ ತಿನ್ನೋಲ್ಲ? ತಿಂತೀನಿ. ಅಪ್ಪ ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಟನ್ ಸಾಂಬಾರ್ ಮಾಡಬೇಕಲ್ಲ, ಅದಕ್ಕೆ. ನಾನು ವೇಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿ. ಸಾಂಬಾರ ಬಿರಿಯಾನಿ ಏನು ಟೇಸ್ಟ್ ಮಾಡೋಕ್ಕೆ ಬಾಬಾ? ಏನು ಚಿಕನ್ ಬಿರಿಯಾನಿ ಅಂತ ಹೇಳಿದ್ರು ಅವನ. ಅದ್ರ ಜೊತೆ ಏನೇನು ಮೆನು ಇದೆ ನೀನು ಹೇಳ್ಬೇಕು. ಮೆನು ನಂಗೆ ಗೊತ್ತಿರೋದು ಮಟನ್ ಸಾಂಬಾರ್, ಚಿಕನ್ ಬಿರಿಯಾನಿ ಅಷ್ಟೇ. ಹೌದಾ?
ಹ್ಞೂ ಸ್ಮೆಲ್ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪನಾ? ಹ್ಞೂ ಏನಿಲ್ಲ, ಮೂಗ್ ಸರಿ ಇಲ್ಲ. ಮತ್ತು ನಂಗೆ ಸ್ಮೆಲ್ ಬರ್ತಾ ಇಲ್ವಲ್ಲ. ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇಲ್ಲಿ ಯಾರು ಚೆನ್ನಾಗಿದೆ ಯಾರು ಚೆನ್ನಾಗಿದೆ ಅಂತ ಕಮೆಂಟ್ಸ್ ಮಾಡಲ್ಲ. ನಾನು ಮಾಡ್ತೀನಲ್ಲ. ಯಾಕೆ ಕಮೆಂಟ್ ಮಾಡಲ್ಲ? ಶುರುನೇ ಮಾಡ್ಕೊಳಪ್ಪ. ಶುರು ಮಾಡಲ್ಲ, ಮಾಡ್ತೀನಿ. ಬೇಕಂತ ಮಾಡ್ತಾಳೆ. ಬೇಕಂತ ಮಾಡಲ್ಲ, ನಿಜವಾಗ್ಲೂ ಮಾಡ್ತೀನಿ. ಅಕ್ಕ ಹಂಗೆ ಬೇಕಂತ ಅನ್ಸುತ್ತೆ ಅಷ್ಟೆ. ಮಟನ್ ಸಾರು ಮಾಡಕ್ಕೆ ರೆಡಿ ಆಗಿದ್ದಾರೆ. ಎಷ್ಟಪ್ಪ ಈರುಳ್ಳಿ? 2 ಹಾಕ್ದ. ಚರ್ಬಿ ಇದು ಲಾಸ್ಟಿಗೆ ಹಾಕೋದು. ಇಲ್ಲಿ ಬ್ಲೆಡ್ ಫ್ರೈ ಕೂಡ ಮಾಡ್ತಿದ್ದಾರೆ ಸಾಂಬಾರ್ ಜೊತೆಗೆ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಿಲ್ಲಿ ಪೌಡರು, ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಿ ಫ್ರೈ ಮಾಡ್ಕೊಂಡಿದ್ದಾರೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ಇದೆಲ್ಲ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ಸೊ ಹಾಗಾಗಿ ಮೆಣಸಿನ್ಕಾಯಿ, ಚಿಲ್ಲಿ ಪೌಡರು ಎರಡೂ ಯೂಸ್ ಮಾಡಿದ್ದೀವಿ. ಜೊತೆಗೆ ಇಲ್ಲೊಂದು 6 ಮೊಟ್ಟೆ ಕೂಡ ಹಾಕ್ಕೊತಿದ್ದಾರೆ. ಇದು ಬ್ಲೆಡ್ ತಂದಿದ ತಕ್ಷಣ ಬಿಸಿನೀರಲ್ಲಿ ಹಾಕಿ ಇಡಬೇಕು. ಹಾಕಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಬ್ರೆಡ್ ಮಾಡಕ್ಕೆ ಬ್ರೆಡ್ ಫ್ರೈ. ಮೊಟ್ಟೆ ಇಲ್ಲೂ ಇದೆಲ್ಲ ಎತ್ಕೊಂಡು ಹಾಕು. ಇಲ್ಲೂ ಎತ್ತೆ ಕಸ ನೋಡಿ ಕೆಳಗೆ ಎತ್ಕೋ ಕವರೆಲ್ಲ ಕೊತ್ತಂಬರಿ ಆಯ್ತು. ಸುರಿ ಕುಡಿಯೋ ನೀರು ಅಲ್ಲಿರೋ ಊಟಕ್ಕೆ ಯೂಸ್ ಮಾಡೋಣ. ಆ ಕಡೆ ಮುಚ್ಚಿಟ್ಟು ಅದ್ರ ಮೇಲೆ ಇದು ಮಸಾಲೆ ಸಪ್ರೇಟ್ ಬೇಯಿಸ್ಕೊತೀಯಪ್ಪ. ಇದು ಸಾಂಬಾರ್ ಪುಡಿ ನಮ್ಮ ಮನೆಯಲ್ಲೇ ಮಾಡಿರ್ತಾನೆ, ಅದು ಆವಾಗಲೇ ಹಾಕಿದ್ದು. ಚಿಕನ್ ಟೇಸ್ಟ್ ಸೂಪರ್. ಯಾರು ಮಾಡಿದ್ದು? ಅಪ್ಪ ಮಾಡಿದ್ದು. ಹೇಳಿಯ? ಚೆನ್ನಾಗಿದೆ, ಸೂಪರ್ ಆಗಿದೆ. ನಾನು ಮಾಡಿದ್ದು. ಹೆಂಗೆ ನಾವು ಸೂಪರ್. ಊಟಕ್ಕೆ ಬಾಳೆ ಎಲೆ ನಮ್ಮ ಗಿಡತ್ತೆ ಕಟ್ ಮಾಡ್ಕೊತಿದ್ದೀವಿ ನೋಡಿ. ಹಾಂ, ಉಲ್ಟಾ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನಮ್ಮದು ಬಾಳೆ ಎಲೆ. ಚೆನ್ನಾಗಿಲ್ವೇನಮ್ಮ? ಉದ್ದುದಾ? ಹಾಂ, ಉದ್ದುದು ಕೊಡು. ಅದು ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ಇದು ಅದು ಅನಿಸುತ್ತೆ ನೋಡು, ಹೊರ್ತೋಗಿದೆ ಅನಿಸುತ್ತೆ.
ಸಾಕಲ್ವಾ? ಇಲ್ಲೊಂದಿದೆ ನೋಡಿ, ಇದು ಚೆನ್ನಾಗಿದೆ. ಎಷ್ಟು ಸಿಕ್ಕುತ್ತಾ? ಇದು ಹಿತ್ತಲಲ್ಲಿರೋದು, ಎಷ್ಟು ದೊಡ್ಡದಾಗಿದೆ. ನುಗ್ಗೆ ಮರ, ಎಲೆದು ಇದೆ, ಕಾಕಡದು, ಸೇವಂತಿಗೆ. ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ. ತಿನ್ನಿ. ಟೇಸ್ಟ್ ಹೆಂಗಿದೆ ಹೇಳಿ ಎಲ್ಲ. ಸುರು ನಿನ್ನ ಡೈಲಾಗು ಏನು? ಚಿನ್ನು, ಏನು ತಿಂದೆ ನೀನು? ಏನು ತಿಂದೆ ನೀನು? ಏನು ತಿಂದಿಲ್ವಾ ಇನ್ನ? ಮಟನ್ ಸಾರಲ್ಲಿ ಇದು ಫ್ಯಾಟ್ ಇದ್ರೇನೆ ಚೆನ್ನಾಗಿ ಟೇಸ್ಟ್ ಬರೋದು. ಈ ಥರ ಎಲ್ಲ ಹಾಕಿ ಮಟನ್ನು ಅಲ್ಲದೆ ಎಲೆ ಮೇಲೆ ಹೇಗಿದೆ ಟೇಸ್ಟು? ಸೂಪರ್ ಆಗಿದೆ ಬಾಬಾ. ಏನು ಸೂಪರ್ ಆಗಿದೆ. ಪೆಪ್ಪರ್ ಚಿಕನ್, ಚಿಕನ್ ಬಿರಿಯಾನಿ ಎಲ್ಲ ಸಕ್ಕತ್ತಾಗಿದೆ. ಹ್ಞೂ ಹಿಂಗೇನು ಇಷ್ಟ ಆಯಿತು? ನಾನು ಪೆಪ್ಪರ್ ಚಿಕನ್ನೇ ಟ್ರೈ ಮಾಡಿದ್ದು, ಸೂಪರ್ ಆಗಿದೆ. ಓಕೆ, ಎಂಜಾಯ್. ಮಮ್ಮಿನೂ ಎಂಜಾಯಿಂಗ್ ಬಿರಿಯಾನಿ, ಅಪ್ಪನೇ ಎಂಜಾಯಿಂಗು. ಕನ್ವಿ ಏನು ಎಂಜಾಯಿಂಗು? ಬಿರಿಯಾನಿ ಬೇಡವಾ? ಬಿರಿಯಾನಿ ಬೇಡವಾ? ಯಾಕೆ? ಏನ್ ಬೇಕು? ಚೀಚಿ ಹಾಕೋಣ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಕನ್ವಿ. ಕನ್ವಿ ಇಲ್ಲಿ ವಿಡಿಯೋ. ಕುತ್ಕೋ ನೀನು ಪಾವು. ಕೃಷ್ಣ ಸುರು, ನಿಂಗೆ ಏನು ಇಷ್ಟ ಆಯ್ತು ಸುರು? ನಾನು ಮಾಡಿರೋದು ವಿನು ಸುರು ಪೆಪ್ಪರ್ ಚಿಕನ್ ತುಂಬಾ ಇಷ್ಟ ಆಯ್ತು. ಹೆಂಗೆ? ನಿಮಗೂ ಪೇಪರ್ ಚಿಕನ್? ವಾವ್, ಚೆನ್ನಾಗೈತಪ್ಪ ಚಿಕನ್ನು. ಹಾಕಂಡ ನೀನು? ಕೊಡೆ, ಲಿವರ್ ಐತೆ ಯಾಕಪ್ಪ? ಬ್ಲಡ್ ಫ್ರೈ. ಪಪ್ಪ ಮಾಡಿದ್ದು ಬ್ಲಡ್ ಫ್ರೈ, ನಾ ಮಾಡಿ ಚಿಕನ್ ಫ್ರೈ. ಇಷ್ಟ ಆಯ್ತಾನೆ ಮಮ್ಮಿ? ಚೆನ್ನಾಗೈತಮ್ಮ. ಬಿರಿಯಾನಿ ಇಷ್ಟ ಆಗಿಲ್ಲ? ಟಾಪ್ ನಾಚ್. ಹೇಳಿ ಭವ್ಯ. ಭವ್ಯ ಹೇಳಿ, ಏನು ಚೆನ್ನಾಗಿದೆ? ಪೆಪ್ಪರ್ ಚಿಕನ್ ಚೆನ್ನಾಗಿತ್ತ? ವಾವ್, ಹೆಂಗೇನವ್ವ? ನಮ್ಮ ಅಜ್ಜಿ ಬಂದಿದ್ದಾರೆ ಗೈಸ್. ಹೇಳವ್ವ, ಮಾತಾಡವಾ? ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ದೀನಿ. ಹಾಂ ಮಾತಾಡು. ನಿಂತ್ಕೊಂಡು ಯಾಕವ್ವ ವಿಡಿಯೋ ಕಾಲ್ ಮಾಡಿದ್ಯಾ ಅಂತ ಹೇಳಿ. ಯಾರಕ್ಕೆ ಮಾಡಿದ್ಯಾ ಅನ್ನವ? ಅದೇ ತಾನೇ. ಇಷ್ಟೊತ್ತಿಗಿಂತ ಹೇಳುತ್ತೆ ಒಂಥರ, ಈಗ ಒಂಥರ. ಏನು ಈಗ? ಏನು? ಅದೇ ಹೋಗು ಒಂದಲ್ಲ, ಹಿಂಗೆ ಅಂದ್ಕೊಂಡು ಹೋಗು. ಹಿಂಗೆ ಅನ್ಕಂದೆ ಅಲ್ಲ, ಹಿಂಗೆ ಕೈ ಹೊಡಿ ಡ್ರಾಪು ಕೊಡ್ತಾರೆ ಅಂತ ಹೇಳಿದ್ದು. ಹಾಗೆ ನೀನು ಯಾರ ಮನೆಯವರು ಅಂದಾಗ ಏನು ಹೇಳೋಣ? ಏನು ಹೇಳಿ ಅವಾಗ ನೀನು? ಅದೇನು ನೀನು ಹೇಳು. ನೀ ಮಾತಾಡ್ಕೊ ಹೋಯ್ತಿಯಲ್ಲ ಬಿಡು ಉದ್ದಕ್ಕುವೆ. ಏಯ್, ಎಲ್ಲ ಅಡಿಕೆ ಹಾಕೋತಾ ಇದೆಯಾ ನೀನು? ಮಾಮ ಕಡೆ ಇವ್ರು ಯಾರು? ಎಲ್ಲರೂ ಊಟ ಆಯಿತು, ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಮುಖನೇ ತೋರಿಸಲ್ಲ ಅತ್ಲಾಗೆ. ಇಲ್ಲಿ ನೋಡಿದ್ರೆ ಮುಖ ಮುಚ್ಕೋತೈತೆ. ಚಿನ್ನ, ಯಾಕೆ ಅತ್ತೆ ಮುಖ ತೋರಿಸ್ತಾ ಇಲ್ಲ ಕೇಳು? ಅತ್ತೆ ಯಾಕೆ ಮುಖ ತೋರಿಸ್ತಾ ಇಲ್ಲ ಕೇಳು? ಓ ಹೋಯ್ತು ಜ್ಯೂಸು. ಇವತ್ತಿನ ಸಂಡೇ ವ್ಲಾಗ್ ಇಲ್ಲಿಗೆ ಮುಗಿದಿದೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ನಮ್ಮ ಯೂಟ್ಯೂಬ್ ಚಾನಲ್ ಆಧುನಿಕ ದುನಿಯಾ. ಓಕೆ, ಬಾಯ್ ಬಾಯ್ ಬಾಯ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಏಕೆ? ಬಾಯ್.